ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಬಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾ ಇಲ್ಲಿ ಆರಾಮಾಗಿದ್ದೀವಿ. ಸೊ ತುಂಬ ದಿನ ಆಗೋಯ್ತು, ಹತ್ರ ಒಂದು ವಾರ ಮೇಲೆ ಆಗೋಯ್ತು ವೀಡಿಯೋ ಹಾಕಿಲ್ಲ. ಯಾಕೆ ಅಂತ ರೀಸನ್ ಕೇಳಿದ್ರೆ, ಸೊ ಮನೆ ಲೋನು ಅದು ಇದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ. ನೀವು ಕೇಳ್ಬೋದು, ಸೊ ಮನೆಗೆ ಬಂದಮೇಲೆ ಏನು ಕಮಿಟ್ಮೆಂಟ್ಸ್ ಇರುತ್ತೆ ಅಂತ ನೀವು ಕೇಳ್ಬೋದು. ಕಮಿಟ್ಮೆಂಟ್ಸ್ ತುಂಬ ಇದೆ. ಯಾಕಂದರೆ ಅಮ್ಮ ಅಂತಂದರೆ ನಮ್ಮಮ್ಮ ಅಲ್ಲ, ನಮ್ಮ ಅತ್ತೆ. ನಾನು ಅವ್ರನ್ನ ಅಮ್ಮ ಅಂತಲೇ ಕರಿತೀನಿ. ಸೊ ಅವರು ಅಂತ ಎಷ್ಟಂತ ನೋಡ್ತಾರೆ. ಸೊ ಅವ್ರಿಗೂ ಸ್ವಲ್ಪ ನಾವು ಹೆಲ್ಪ್ ಮಾಡೋಣ. ಏನಕ್ಕೆ ಅಂತಂದರೆ ಮನೇಲಿ ಲೋನ್ ಇದೆ, ಹತ್ರ 8 ಲಕ್ಷ ಏನೋ ಇದೆ ಲೋನು. ಇದು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ವೀಡಿಯೋ ಒಳಗಡೆ ಹೋಗೋಣ ಬನ್ನಿ. ಸೊ ಮೆಡಿಕಲ್ಗೆ ಹೋಗಿ ಅದೇನೋ ಟ್ಯೂಬ್ ಥರ ಬರುತ್ತೆ, ಅದು ಈಸ್ಕೊಂಡು ಬರಬೇಕು. ಕಂಟೆಂಟ್ ಏನಂತಂದರೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀನಿ ಅವ್ರಿಗೆ. ಯಾಕಂದ್ರೆ ನೈಟ್ ಶಿಫ್ಟ್ಗೆ ಹೋಗಿ ಬಂದು ಇವಾಗ ತಾನೇ ಮಲ್ಕೊಂಡಿದ್ದಾರೆ. ಇವತ್ತು ವೀಕ್ ಆಫ್. ಸೊ ಹಂಗಾಗಿ ಮಲ್ಲಿಕೊಂಡು ಅವ್ರು ಡಿಸ್ಟರ್ಬ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಸೊ ನಾನೇ ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಣ. ಅವ್ರಿಗೆ ಸರ್ಪ್ರೈಸಾಗೂ ಇರುತ್ತೆ, ಇನ್ನೊಂದು ಶಾಕಿಂಗಾಗೂ ಇರುತ್ತೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅದು ಹೆಂಗೆ ಟೆಸ್ಟ್ ಮಾಡೋದಂತ ನನಗಂತೂ ಗೊತ್ತಿಲ್ಲ. ನಾನೇ ಯೂಟ್ಯೂಬಲ್ಲಿ ನೋಡಿದ್ದು. ಸೊ ಮೆಡಿಕಲಲ್ಲಿ ಹೋದರೆ ಪ್ರೆಗ್ನೆನ್ಸಿ ಚೆಕ್ ಮಾಡೋದೊಂದು ಟ್ಯೂಬ್ ಬರುತ್ತಂತೆ. ಅದನ್ನ ಕೇಳಿದ್ರೆ ಕೊಡ್ತಾರೆ. ಬಟ್ ನನಗೆಲ್ಲ ಕೊಡ್ತಾರೆ ಇವಾಗ ಗೊತ್ತಿಲ್ಲ. ನೋಡೋಕ್ಕೆ ಚಿಕ್ಕ ಹುಡುಗಿ ಥರ ಏನು. ಯಾರೂ ಸೀರಿಯಸ್ಸಾಗಿ ತಿಳ್ಕೊಬೇಡಿ. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಪ್ರ್ಯಾಂಕ್ ಅಷ್ಟೇ. ಸೀರಿಯಸ್ಸಾಗಿ ಯಾರು ತಿಳ್ಕೊಬೇಡಿ. ಯಾಕಂದರೆ ನಮಗೆ ತುಂಬ ಕಮಿಟ್ಮೆಂಟ್ಸ್ ಇದೆ, ಪ್ಯಾಷನ್ ಇದೆ, ಎಲ್ಲ ಇದೆ. ಇದೆಲ್ಲ ಈ ಕಮಿಟ್ಮೆಂಟ್ಸ್ ಬೇರೆ ತೊಗೊಂಡ್ಬಿಟ್ರೆ ಇನ್ನೂ ದೊಡ್ಡ ತಲೆನೋವು ಆಗಿಬಿಡುತ್ತೆ. ತಲೆನೋವಿಗಿಂತ ಕಮಿಟ್ಮೆಂಟ್ಸ್ ಇನ್ನೂ ಹೆವಿಯಾಗಿ ಆಗಿಬಿಡುತ್ತೆ. ಇವಾಗಲೇ ತುಂಬ ಹೆವಿಯಾಗಿದೆ ಕಮಿಟ್ಮೆಂಟ್ಸು. ಸರಿ ಬಿಡಿ, ಅದೆಲ್ಲ ಏನಕ್ಕೆ, ಪ್ರೆಸೆಂಟ್ ಅದೇನಿದೆ ಅದು ಹೋಗ್ತಾನೆ ಇರ್ತದೆ. ಬನ್ನಿ, ಯಾಕಂದರೆ ಲೇಟ್ ಆಗಬೇಕು. ಕಟ್ಟಂತ ಬರಬೇಕು. ಸೊ ತುಂಬ ದೂರ ಎಲ್ಲ ಏನಿಲ್ಲ, ಇಲ್ಲೇ ಹತ್ರನೇ ಇರೋದು. ಬೇಗ ಬರಬೇಕು. ಯಾಕಂದರೆ ಅವರು ನೈಟ್ ಶಿಫ್ಟ್ ಮಾಡ್ತಿದ್ದಾರಲ್ಲ. ಸೊ ಕಾಲ್ಸ್ ಮೇ ಬಿ ಏನಾದ್ರು ಬಂದರೂ ಬರ್ಬೋದು. ಹಾಗಾಗಿ ಬೇಗ ಬರಬೇಕು. ಸೊ ನೀವು ಕೇಳ್ಬೋದು, ಅದು ಹೆಂಗೆ ನೀವು ಚೆಕ್ ಮಾಡ್ತೀರಾ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ನನ್ನ ಹತ್ರ 2 ಸ್ಕೆಚ್ ಪೆನ್ ಇದೆ. ಅದು ಯಾವುದ್ರಲ್ಲಿ ಯಾವ ಕಲರ್ ಬರುತ್ತೆ ಅಂತ ಗೊತ್ತಿಲ್ಲ. ಐ ಥಿಂಕ್ ರೆಡ್ ಅಂತ ಅಂದ್ಕೊತೀನಿ. ರೆಡ್ ಬಂತಂದರೆ ರೆಡ್, ಪಿಂಕ್ ಬಂತಂದರೆ ಪಿಂಕ್ ಲೈನ್ ಪಕ್ಕದಲ್ಲಿ ಎಳ್ದು ಬಿಡ್ತೀನಿ ಅಷ್ಟೇ. ಸೊ ಬನ್ನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ತುಂಬ ದಿನ ಆಗೋಯ್ತು ವ್ಲಾಗ್ಸ್ ಎಲ್ಲ ಮಾಡಿ. ನನಗೆ ಕೈ ಎಲ್ಲ ನಡುತ್ತೈತೆ. ರೋಡಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗೋಕ್ಕೆ ಭಯ ಆಗ್ತಿದೆ, ಒಂಥರ ಆಗ್ತೈತೆ. ಬ್ಲಾ ಆಗ್ತಿದೆ ಎಲ್ಲ. ಫುಲ್ ಶೇರಿಂಗ್ ಆಗ್ತಿದೆ. ಯಾರು ತಪ್ಪಾಗಿ ತಿಳ್ಕೊಬೇಡಿ. ಜಸ್ಟ್ ಇಟ್ಸ್ ಎ ಪ್ರ್ಯಾಂಕ್. ಆಮೇಲೆ ಪ್ರೆಗ್ನೆನ್ಸಿ ಚೆಕ್ ಮಾಡೋದು. ಎಷ್ಟದು? 60. ಥ್ಯಾಂಕ್ಸ್. ಸೊ ನಾನು ಹೋಗಿ ಅದನ್ನು ನನಗೆ ಅದು ಹೆಸರು ಹೇಳೋಕ್ಕೂ ಬರಲಿಲ್ಲ. ಪ್ರೆಗ್ನೆನ್ಸಿ ಚೆಕ್ ಮಾಡೋದಕ್ಕೆ ಕೊಡಿ ಅಂತ ಹೋಗಿ ಕೇಳಿದ್ದಕ್ಕೆ ಅವರು ಮಖ ನೋಡ್ತಾಯಿದ್ರು. ಏನು ಅಂದ್ಕೊಂಡಿಲ್ಲ ಅಂತ ನಾನು ಅಂದ್ಕೊತೀನಿ. ಬಟ್ ನಾನು ನಾಟ್ ಪ್ರೆಗ್ನೆಂಟ್, ಜಸ್ಟ್ ಪ್ರ್ಯಾಂಕ್ ಅಷ್ಟೇ. ಸರ್ ಮನೆಗೆ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡೋದು. ಸೊ ನಾನು ಇನ್ನು ಓಪನ್ ಮಾಡಿ ತೋರಿಸ್ತೀನಿ. ಒಳ್ಳೆ ಚೆಕ್ ಮಾಡ್ತಾಯಿದ್ದೆ.
ಸೊ ನೋಡ್ಕೊಳ್ಳಿ, ಇದು ಸಿಂಗಲ್ ಟಿಕ್. ನಿಮಗೆ ತೋರಿಸಿದ್ದೀನಿ ಸಿಂಗಲ್ ಟಿಕ್. ಓಕೆನಾ ಗೈಸ್, ಫೈನಲಿ ರೆಡಿ ಮಾಡಿಬಿಟ್ಟೆ. ಹಂಗೋ ಹಿಂಗೋ ಮಾಡಿ. ಸೊ ಅದ್ರಲ್ಲಿ ಪಿಂಕ್ ಕಲರಲ್ಲಿ ಟ್ರೈ ಮಾಡಿದೆ, ಪಿಂಕ್ ಕಲರಲ್ಲಿ ಆಗಲಿಲ್ಲ. ಸೊ ಹಂಗಾಗಿ ರೆಡ್ ಕಲರಲ್ಲೇ ಟ್ರೈ ಮಾಡಿದೆ. ಸೊ ಇದು ಒರಿಜಿನಲ್ ಲೈನು, ಅದ್ರ ಪಕ್ಕದಲ್ಲೇ ನಾನು ಇದು ಬರೆದಿರೋದು. ಸೊ ಬನ್ನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಹೋಗೋಣ. ಮೇ ಬಿ ಎದ್ದಿರ್ತಾರಂತ ಅನ್ಕೋತೀನಿ. ಪಾಪಾ 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 ಹೇ ಪಾಪಾ ಪಾಪಾ ನೋಡಿಲಿ ಯಾರು ಬಂದಿದ್ದಾರೆ ಅಂತ. ಇಲ್ಲಿ ನೋಡಿಲ್ಲ, ಒಂದು ನಿಮಿಷ, ನಿಂಗೇನೋ ಸರ್ಪ್ರೈಸ್ ಇದೆ ಅದು ಮೇಲೆ. ಇಲ್ಲಿ ನೋಡಿಲಿ, ನೋಡಿ ನಿಂಗೇನೋ ಸರ್ಪ್ರೈಸ್ ಐತೆ ಅದು ಮೇಲೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್. ಇದು ಮಧ್ಯಾಹ್ನ ಆಗೋಯ್ತು. ಗುಡ್ ಆಫ್ಟರ್ನೂನ್. ಗುಡ್ ಈವ್ನಿಂಗ್ ಇಲ್ಲ. ವ್ಲಾಗ್ ಮಾಡ್ತಿದ್ಯಾ? ಎಸ್. ಏನು ವ್ಲಾಗು, ಏನು ಕಂಟೆಂಟು? ಸರ್ಪ್ರೈಸ್ ಐತೆ ಅದು ಮೇಲೆ. ಬೇಗ ಇದು. ಹಾಯ್ ಹೇಳು. ಏನು ಸರ್ಪ್ರೈಸು, ಏನು ವ್ಲಾಗು, ಏನು ಕಂಟೆಂಟು? ಫಸ್ಟ್ ನೀನು ಹಾಯ್ ಹೇಳು. ಹೇ ಗೈಸ್, ನಿಂಗೊಂದು ಸರ್ಪ್ರೈಸ್. ಏನು ಹೇಳು, ಏನಿರ್ಬೋದು ಹೇಳು. ಏನು ಸರ್ಪ್ರೈಸ್? ಏನಿರ್ಬೋದು? ಏನದು? ಏನೋ ಅದು ಬಿಡು. ಏನು ಸರ್ಪ್ರೈಸ್ ಅಂತ. ಲ್ಯಾಪ್ಟಾಪ್ ಐತಲ್ಲಿ. ಏನು ಸರ್ಪ್ರೈಸ್? ಏನು ಗೊತ್ತಾ? ಏನು ಸರ್ಪ್ರೈಸು, ಏನು ವ್ಲಾಗು, ಏನು ಕಂಟೆಂಟು? ನೀನು ಅಪ್ಪ ಅಂತೀನಿ. ಇದೇನಿದು ಹಿಂಗ್ ಶಾಕ್ ಕೊಡ್ತಾ ಇದೆಯಾ? ಮಮ್ಮಿಗೆ ಹೇಳ್ದ? ಇಲ್ಲ. ಏನು ಮೌನರ ಹತ್ರ ಮಾಡ್ತಿದ್ಯಾ? ಇವಾಗಿರೋ ಕಮಿಟ್ಮೆಂಟ್ಸ್ಗೆ ಇದು ಬೇರೆ ಕಮಿಟ್ಮೆಂಟ್ಸಾ? ಬಿಡು, ಸರಿ, ಏನು ಮಾಡೋಣ? ಮಮ್ಮಿಗೆ ಕಾಲ್ ಮಾಡಿ ಹೇಳ್ದ? ಕಾಲ್ ಮಾಡಿ ಹೇಳಿ ಈ ಥರ ಯಾವ ಥರ ಗುಡ್ ನ್ಯೂಸು. ನನ್ನ ರಿಯಾಕ್ಷನ್ನೇ ಹಿಂಗಿದೆ, ನನಗೆ ಹಾರ್ಟ್ ಅಟ್ಯಾಕ್ ಬಂದಿರೋ ಥರ ಆಯ್ತು. ಇನ್ನು ನಮ್ಮಮ್ಮ ಏನಂತಾರೇನೋ ಗೊತ್ತಿಲ್ಲ. ಬಾಯ್ ಆಗಿರಲಿ, ಗದ್ದಲಾಗಿರಲಿ, ಪರಾಗಿರಲಿ. ಹೌದಾ? ಸದ್ಯಕ್ಕೆ ಅದೆಲ್ಲ ಏನಿಲ್ಲ. ಏನಿಲ್ಲ ಅಂದರೆ ಇಟ್ಸ್ ಎ ಪ್ರ್ಯಾಂಕ್. ಏನು ಸೈಕೋನಾ ನೀನು? ನಿನಗೆ ಗೊತ್ತು ತಾನೆ, ನೈಟ್ ಶಿಫ್ಟು, ವರ್ಕ್ ಫ್ರಮ್ ಹೋಮು, ಎಷ್ಟು ಕೆಲಸ ಐತೆ. ಬೆಳಗ್ಗೆ ಕೆಲಸ ಮಾಡಿ, ನೈಟ್ ಕೆಲಸ ಮಾಡಿ, ಇದಕ್ಕೆ ಮನೇಲೇ ಇರಲ್ಲ ನಾನು ಸುಮ್ಮನೆ. ಹೌದಾ? ಮಮ್ಮಿಗೆ ಹೇಳೋದಾ? ಮಮ್ಮಿಗೆ ಹೇಳ್ತೀನಿ. ಏನಂತ? ಅಜ್ಜಿ ಆಗ್ತಿದ್ದೀರಾ ಅಂತ. ಸುಮ್ಮನೆ ಹೋಗಿ ಪಾಪ, ತಲೆ ಕೆಡಿಸ್ಬಾರ್ದು, ಹೋಗಿ.
ರಿಯಲಾಗಿ ಹೇಳ್ತಾ ಇದ್ದೀನಿ. ಮತ್ತು ರಿಯಲಾಗಿ ಹಂಗೆ ಇಲ್ಲ ಇತ್ತು ಅಂತಂದರೆ ತಾನು ಡಬಲ್ ಟಿಕ್ ಬರೋದು ಲೂಸು. ಹ್ಯಾಂಗ್ ಅಂತ ಹೇಳ್ಬಿಟ್ಟೆ ತಾನೆ, ಇನ್ನೂ ಬಕ್ರ ಮಾಡಿಸ್ಬೇಡ ಹೋಗು. ಆಲ್ರೆಡಿ ನೀನು ಬಕ್ರ ಆಗ್ಬಿಟ್ಟಿದೆ ಬಿಡು. ಆಗಿದ್ದೀನಿ ಗೊತ್ತು ಬಕ್ರ. ಎದ ಮೇಲೆ ಎದೋರಲ್ಲ, ಎದ್ದೋಲ್ ಬಿಟ್ರೆ ದೊಡ್ಡ ಜಗಳ ಆಗುತ್ತೆ. ಸೈಲೆಂಟಾಗಿ ಹೋಗಿ ನೀನೇ ಎಂಡ್ ಮಾಡಿ ನೀನೇ ಹೋಗಿ ಮಲ್ಕೋ ಹೋಗು, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ನಾನು ಸೈಲೆಂಟಾಗಿ ಕೆಲಸ ಮುಗಿಸ್ಬಿಟ್ಟು ಬಂದು ಮಲಗಿದ್ದೀನಿ, ನನಗೆ ಹಿಂಸೆ ಕೊಡ್ತಿದ್ದೆ. ಹೆಂಗೆ ಹೇಳೋ, ಹಿಂಗೆ ಗೊತ್ತು ನೈಟೆಲ್ಲ ಒಂಚೂರು ನಿದ್ದೆ ಮಾಡಿಲ್ಲ ನಾನು. ವರ್ಕ್ ಫ್ರಮ್ ಹೋಮು. ಸಾರಿ ಎದ ಮೇಲೆ ಪಾಪ ಪಾಪ ಸಾರಿ ಅದು. ನಿನಗೆ ಮಾತ್ರ ಪ್ರ್ಯಾಂಕ್ ಮಾಡೋಕ್ಕೆ ಬರುತ್ತಾ? ಇಡಿಟ್ ಎದ ಮೇಲೆ ಯಾವುದೋ ಟಿಫನ್ ಹಾಕ್ಕೊಡ್ತೀನಿ. ಟಿಫನ್ ಮಾಡಿಬಿಟ್ಟು ಫ್ರೆಶಪ್ ಆಗ. ಇನ್ನ ಮಗ ತಸು ಯಾಕೆ ಈ ಥರ ಹಿಂಸೆ ಕೊಡ್ತಿದ್ಯಾ? ಯಾರು ನಾನು ಹಿಂಸೆ ಕೊಡ್ತಾ ಇದ್ದೀನ? ನೋಡಿಲಿ ನಾನು ನೋಡಿದ್ರೆ ಹಿಂಸೆ ಕೊಡೋ ಥರ ಇದ್ದೀನ? ಹಾಂ 4 ಅಲ್ಲ 5 ವಾರ. ಓಕೆ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್. ಬಾಯ್. ಈ ವಿಡಿಯೋ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ, ಸೊ ಇವಳ ಕೈಲೇ ಎಡಿಟಿಂಗ್ ಮಾಡಿಸಿ ಇವಳ ಕೈಲೇ ಅಪ್ಲೋಡ್ ಮಾಡಿಸ್ತೀನಿ. ಯಾಕಂದರೆ ಡಿಸ್ಟರ್ಬ್ ಮಾಡಲಲ್ಲ, ಅವಳೇ ಮಾಡಬೇಕು. ಓಕೆನಾ? ಸರಿ, ಲವ್ ಯು ಗೈಸ್, ಬಾಯ್ ಬಾಯ್ ಬಾಯ್. ಬಟ್ ಜಸ್ಟ್ ಪ್ರ್ಯಾಂಕ್ ಮಾಡೋಳೆ ಅಷ್ಟೇ. ಅದು ಹೇಳಿದ್ಯಾ ಸ್ಟಾರ್ಟಿಂಗು, ಆಮೇಲೆ ಅಷ್ಟೇ. ಗೊತ್ತು ತಾನೆ, ದೊಡ್ಡ ಇಶ್ಯೂ ಆಗುತ್ತೆ ಯಪ್ಪ. ದೊಡ್ಡ ಇಶ್ಯೂ ಆಗುತ್ತೆ. ಆಮೇಲೆ ನನಗೆ ಪ್ರಾಬ್ಲಮ್ ಬರುತ್ತೆ. ನಿನ್ಗೇನೋ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀಯಾ, ನನಗೆ ಇಶ್ಯೂ ಬರುತ್ತೆ ಆಮೇಲೆ. ಓಕೆನಾ? ಸೊ ಜಸ್ಟ್ ಪ್ರ್ಯಾಂಕ್ ಓಕೆನಾ? ಬಕ್ರ ಮಾಡೋಳೆ ಅಷ್ಟೇ. ಓಕೆನಾ? ಲವ್ ಯು ಗೈಸ್, ಬಾಯ್. ಸೊ ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಸೊ ಇರೋ ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಐತೆ. ಕಮಿಟ್ಮೆಂಟ್ಸ್ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಯೂಟ್ಯೂಬಲ್ಲೇ ಬಂದ್ಬಿಡೋಣ ಅಂತ ಇದ್ದೀನಿ. ಬಿಟ್ಟರೆ ಮಾತಾಡ್ತಾನೆ ಇರುತ್ತೆ. ಮಲಗಿದಿಂದ ಎಬ್ಬಿಸ್ಬಿಟ್ರಲ್ಲ, ಅದಕ್ಕೆ ಬಾಯಿ ಬಂದ್ಬಿಟ್ಟು ಬ್ಲಾ ಅಂತ ಆಗ್ತೈತೆ. ಅವನು ಬ್ರಷ್ ಮಾಡಿಲ್ಲ, ಟಿಫನ್ ಮಾಡಿಲ್ಲ. ಟೈಮ್ 3 ಗಂಟೆ ಆಗ್ತಿದ್ಯಾ? 1 ಗಂಟೆ. 3 ಗಂಟೆ ಅಂತಂದೆ. ಸುಮ್ಮನೆ ಅದರಲ್ಲೂ ಸುಳ್ಳಲ್ಲ, ಏನು ಹೇಳಿಲ್ಲ, ಸುಮ್ಮನೆ ಅದು. ಸರಿ ಗೈಸ್, ಬಾಯ್. ಸೊ ಇದೇ ಥರ ಸಪೋರ್ಟ್ ಕೊಡಿ. ಬಾಯ್ ಗೈಸ್, ಬಾಯ್. ನಮ್ಮ